ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ಬಾಳೆಹಣ್ಣಿನಿಂದ ಹಲ್ವಾನ ಯಾವ ರೀತಿ ಮಾಡೋದಂತ ವೀಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಊರಿಂದ ತೊಗೊಬಂದಿರೋ ಬಾಳೆಹಣ್ಣು. ಈ ಸಮ್ಮರಲ್ಲಿ ಬಾಳೆಹಣ್ಣು ಬೇಗ ಹಾಳಾಗತ್ತೆ. ಅಂದರೆ ಒಳಗಡೆ ಚೆನ್ನಾಗಿರುತ್ತೆ, ಹೊರಗಡೆ ಎಲ್ಲ ಈ ಥರ ಸಿಪ್ಪೆ ಎಲ್ಲ ಕಪ್ಪಾಗಿ ಹೋಗುತ್ತೆ. ಎಷ್ಟು ಬೇಕೋ ಅಷ್ಟು ತಿಂದು ಮಿಕ್ಕಿರೋದಿರತ್ತಲ್ಲ ಬಾಳೆಹಣ್ಣು, ಅದರಲ್ಲಿ ನಾನಿವತ್ತು ಹಲ್ವಾನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಟ್ಟು 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದು ಏಲಕ್ಕಿ ಬಾಳೆಹಣ್ಣು. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ, ಈ ಥರ ಕಟ್ ಮಾಡಿಕೊಂಡು. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ 4 ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಬೌಲ್ ಅಳತೆನಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈ ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣು ಎರಡನ್ನೂ ರುಬ್ಕೋಬೇಕು. ಇದು ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಒಂದು ಲೋಟದಷ್ಟು ನೀರು. ನಿಮ್ಗೆ ಗೊತ್ತಾಗುತ್ತೆ, ಒಂದು ಅಂದಾಜಿಗೆ ಹಾಕ್ಕೊಳ್ಳಿ. ನೀವು ನೀರು ಬದಲು ಬೇಕಂದರೆ ಹಾಲು ಬೇಕಾದರೂ ಯೂಸ್ ಮಾಡ್ಬೋದು, ಟೇಸ್ಟ್ ಚೆನ್ನಾಗೇ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ನೋಡಿದಾಗ ನೈಸಾಗಿರಬೇಕು. ಅಂದರೆ ಬಾಳೆಹಣ್ಣು ಬೇಗ ರುಬ್ಬೋದಕ್ಕಾಗತ್ತೆ, ಗೋಧಿ ಹಿಟ್ಟನ್ನು ಬೇಗ ರುಬ್ಬೋದು. ಸಿಹಿಗೆ ಇಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. ನಾನು 1 ಕಪ್ ಅಳತೆ ಗೋಧಿ ಹಿಟ್ಟಿಗೆ 1/4 ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು 1 ಕಪ್ ಆದರೂ ಹಾಕ್ಕೊಳ್ಳಿ. ಇವಾಗ ಇದನ್ನು ಬೆಲ್ಲನ ಕರಗಿಸ್ಕೊಬೇಕು. ಯಾಕೆಂದರೆ ನಾನಿಲ್ಲಿ ಕಪ್ಪು ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಧೂಳಿರುತ್ತೆ, ಕಬ್ಬಿಂದು ನಾರೆಲ್ಲ ಬರುತ್ತಲ್ಲ ಅದಿರುತ್ತೆ. ಹಾಗಾಗಿ ಪಾಕ ಎಲ್ಲ ಬರೋದು ಬೇಡ, ಹಾಗೆ ಇದು ಕರಗಿದ್ರೆ ಸಾಕಾಗತ್ತೆ. ನೀವು ಬೇಕಂದರೆ ಬಿಳಿ ಬೆಲ್ಲನೂ ಹಾಕ್ಕೊಬೋದು ಅಥವಾ ಸಕ್ಕರೆ ಸಹ ಯೂಸ್ ಮಾಡ್ಬೋದು. ಆದರೆ ಇದು ಕಪ್ಪು ಬೆಲ್ಲ ಯೂಸ್ ಮಾಡೋದ್ರಿಂದ ಟೇಸ್ಟು ಮತ್ತು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಇವಾಗ ಬೆಲ್ಲ ನೀಟಾಗಿ ಕರಗಿದೆ. ಬೆಲ್ಲನ ಸೋಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಬೆಲ್ಲದಲ್ಲಿ ಕಲ್ಲೆಲ್ಲ ಇರುತ್ತೆ ಅನ್ನೋದಕ್ಕೋಸ್ಕರ. ಅದು ಈ ಬೆಲ್ಲ ಬಂದು ಊರಿಂದ ತೊಗೊಂಬಂದಿರೋದು. ತುಂಬ ಕಲ್ಲು, ಧೂಳಿನ ಕಣ ಆ ಥರ ಎಲ್ಲ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ರುಬ್ಬಿಕೊಂಡಿದ್ವಲ್ಲ ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣಿನ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಆಮೇಲೆ ಆದಷ್ಟು ನೀವು ಆ ದಪ್ಪ ತಳ ಇರೋ ಪಾತ್ರೆನ ತೊಗೊಳ್ಳಿ, ಏಕೆಂದರೆ ಇದು ಬೇಗ ತಳ ಹತ್ತತ್ತೆ, ಅದಕ್ಕೋಸ್ಕರ. ಇವಾಗ ಬೆಲ್ಲದ ನೀರಿತ್ತಲ್ಲ ಅದನ್ನು ಈ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಅಲ್ಲಾಡಿಸ್ಬಿಟ್ಟು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ನೀರಲ್ಲೆಲ್ಲ ಹಾಕಿ ನೀವು ಹಾಕೋದಕ್ಕೆ ಹೋಗಬೇಡಿ, ಅದಕ್ಕೋಸ್ಕರ. ಮಿಕ್ಸಿ ಜಾರಲ್ಲಿ ಅಂಟಿರುತ್ತಲ್ವ ಅದೆಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ಇದು ಹಾಕಿದ ಮೇಲೆ ನೀವು ಕೈ ಬಿಡಬಾರ್ದು, ನೀಟಾಗಿ ತಿರುತ್ತಾ ಬರಬೇಕು, ಏಕೆಂದರೆ ಬೇಗ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ. ಮತ್ತು ಬೆಲ್ಲ ಪಾಕ ಎಲ್ಲ ಬರೋ ಥರ ಮಾಡಬೇಡಿ. ಜಸ್ಟ್ ನೀವು ಅದು ಕರಗಿದ್ರೆ ಸಾಕು ಸೋಸೋದಕ್ಕೆ. ನಿಮಗೇನಾದರೂ ಬೆಲ್ಲ ಚೆನ್ನಾಗಿತ್ತಂದರೆ ಡೈರೆಕ್ಟಾಗಿ ನೀವು ಬೆಲ್ಲನೂ ಹಾಕ್ಕೊಬೋದು. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೋ ಆದರೆ ತಿರುಗಿಸೋದಕ್ಕೆ ಅಷ್ಟೇ ಕೈ ನೋವು ಬರುತ್ತೆ. ತಿರುಗಿಸೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಮನೇಲಿ ಯಾರಾದರೂ ಹೆಲ್ಪ್ ತೊಗೊಳ್ಳಿ. ಕೈ ಮಾತ್ರ ಬಿಡೋದಕ್ಕೆ ಹೋಗಬಾರ್ದು. ಮಧ್ಯೆ ಈ ರೀತಿ ತುಪ್ಪನ ಸೇರಿಸ್ಕೊಬೇಕು. ನಾನಿಲ್ಲಿ ಒಟ್ಟು 8ರಿಂದ 10 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದೇ ಸಲನೂ ಹಾಕೋದಕ್ಕೆ ಹೋಗ್ಬಿಡಿ ತುಪ್ಪನ. ಆವಾಗವಾಗ ಹಾಕ್ಕೊಂಡು ನೀಟಾಗಿ ಅದು ತುಪ್ಪ, ಗೋಧಿ ಹಿಟ್ಟು, ಬಾಳೆಹಣ್ಣು ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಮತ್ತೆ ಒಂದು ಸಲ ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಮಾಡ್ತಾಯಿರೋದು ನನ್ನ ಮಗಳಿಗೋಸ್ಕರ. ಅವಳು ಬರ್ತಡೇ ಇತ್ತು ಅವಳದು. ಹಾಗಾಗಿ ಅವಳು ಬರ್ತಡೇ ದಿನ ಕೇಕ್, ಸ್ವಲ್ಪ ಅವಳಿಗೆ ಅಲರ್ಜಿ ಇದೆ. ಕೇಕೆಲ್ಲ ತಿಂದರೆ ಅವಳಿಗೆ ಹೆಲ್ತ್ ಸರಿ ಹೋಗಲ್ಲ. ಜ್ವರ, ಶೀತ, ಕೆಮ್ಮು ಈ ಥರದ್ದು ಪಕ್ಕ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವೀಟ್ ಅಂದರೆ ಅವಳಿಗೆ ತುಂಬ ಇಷ್ಟ. ಅದರಲ್ಲೂ ಸ್ವೀಟ್ ಜೊತೆಗೆ ತುಪ್ಪ ಮಾಡಿರೋ ಸ್ವೀಟ್ ಅಂದರೆ ತುಂಬ ಇಷ್ಟ, ತುಪ್ಪದಲ್ಲಿ ಮಾಡಿರೋದು. ಹಾಗಾಗಿ ಅವಳು ಇಷ್ಟವಾಗಂಥ ರೆಸಿಪಿನ ಮಾಡೋಣ ಅಂತ ಮಾಡ್ತಾ ಇರೋದು. ನೋಡಿ, ಆವಾಗವಾಗ ಮಧ್ಯದಲ್ಲಿ ತುಪ್ಪ ಸೇರಿಸ್ಕೊತಾ ಇರಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅನ್ನುವಾಗ ನೀವು ತುಪ್ಪನ ಸೇರಿಸ್ಕೊತಾ ಇರಿ. ನೋಡಿ, ಕಲರು ಅಷ್ಟೇ ಚೇಂಜ್ ಆಗ್ತಾ ಬರ್ತಿದೆ. ನಿಮ್ಗೆ ಆಗಿದೆ ಅಂತ ಗೊತ್ತಾಗೋದು ಇವಾಗಲೇ, ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಇನ್ನೂ ಸ್ವಲ್ಪ ಆಗಬೇಕು. ಎಲ್ಲಿ ತನಕ ಅಂದರೆ ಇದರಲ್ಲಿ ನಾವು ಪಾತ್ರೆಯಿಂದ ಬಿಡಬೇಕದು. ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರುವಾಗ ಪಾತ್ರೆಯಿಂದ ಬಿಡ್ತಾ ಇರಬೇಕದು. ಅಷ್ಟೊತ್ತು ಮಾಡಬೇಕು. ನಿಮ್ಗೊಂದು 15 ನಿಮಿಷ ಆದರೂ ಬೇಕಾಗತ್ತೆ ಇದು ಆಗೋದಕ್ಕೆ. 15ರಿಂದ 20 ನಿಮಿಷ ಚೆನ್ನಾಗಾಗತ್ತೆ. ನೀವೇನಾದರೂ ಹಾಗೆ ಹಸಿ ಹಾಕ್ಬಿಟ್ರಿ ಅಂತಂದರೆ ನಮಗೆ ಹಲ್ಲಿಗೆಲ್ಲ ಅಂಟೋ ಥರ ಆಗುತ್ತೆ, ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೋಡಿ, ತುಪ್ಪ ಮೇಯ್ನ್. ಇದಕ್ಕೆ ತುಪ್ಪನೇ ಜಾಸ್ತಿ ಬೇಕಾಗಿದೆ. ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಷ್ಟು ಬೇಕಂತಿಲ್ಲ. ಮೇಯ್ನ್ ತುಪ್ಪ ಜಾಸ್ತಿ ಬೇಕಷ್ಟೇ. ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ತುಪ್ಪ ತಿಂದರೆ ಒಳ್ಳೆಯದೇ ಅಲ್ವಾ. ಹಾಗಾಗಿ ಒಂದು ಸಲ ಮಾಡ್ಕೊಂಡು ನೋಡಿರುತ್ತೆ, ಮುಟ್ಟು ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ ಅಂಟ್ತಾ ಇದೆಯಾ ಇಲ್ವಾ ಅಂದ್ಬಿಟ್ಟು. ನೋಡಿ, ಕಲರೂ ಚೇಂಜ್ ಆಗ್ತಾ ಬರ್ತಿದೆ. ಟೇಸ್ಟು, ಸ್ಮೆಲ್ಲು ಸೂಪರಾಗಿರುತ್ತೆ. ಅದರಲ್ಲೂ ಈ ಹಲ್ಲಿಲ್ದವ್ರಿಗೆ ಕೊಡ್ತಾರೆ ಅಂತ ಊರ ಕಡೆ ಸೈಡ್ ಹೇಳ್ತಾರೆ. ಪಾಪ ವಯಸ್ಸಾಗಿರುತ್ತೆ, ಅವ್ರಿಗೆ ಹಲ್ಲಿರಲ್ಲ, ಅಂಥವ್ರಿಗಂತೂ ಈ ರೀತಿ ಮಾಡಿಕೊಟ್ಬಿಟ್ರೆ ಅಂತ ತುಂಬ ಖುಷಿಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಮೇಯ್ನ್ ಇದು ತಿರುಗಿಸುವಾಗ ಸ್ವಲ್ಪನೂ ಕೈ ಬಿಡಬಾರ್ದು, ಅದೊಂದೇನೇ, ಬೇರೆ ಏನಿಲ್ಲ. ಈಸಿನೇ ಮಾಡೋದಕ್ಕೂ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ ಎಲ್ಲರ ಮನೆಯಲ್ಲೂ ಇರುತ್ತೆ. ಸಾಧಾರಣಕ್ಕೆ ಗೋಧಿ ಹಿಟ್ಟು, ತುಪ್ಪ ಇದೆಲ್ಲ ಎಲ್ಲರ ಮನೆಯಲ್ಲೂ ಇರುತ್ತೆ. ಹೊರಗಡೆಯಿಂದ ಏನು ಹಾಕಬೇಕು ತೊಗೊಂಬರ್ಬೇಕು ಅಂತೇನಿಲ್ಲ. ಇವಾಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ನಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಚಿಕ್ಕದಾಗಿ ಹೆಚ್ಚಿ ಇದ್ರಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಬಂದು ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾವು ಹೊರಗಡೆಯಿಂದ ಏನಾದರೂ ತೊಗೊಂಬರ್ತೀವಲ್ವ ಹಲ್ವಾನ, ಅದರಲ್ಲಿ ನೀವು ನೋಡಿರ್ತೀರ ಮಧ್ಯದಲ್ಲಿ ಅಲ್ಲಲ್ಲಿ ಡ್ರೈ ಫ್ರೂಟ್ಸ್ ಸಿಗ್ತಾ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ.
ಇವಾಗ ಇದಕ್ಕೆ ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಒಂದು 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ. ನಾವು ಹೊರಗಡೆಯಿಂದ ಹಲ್ವ ಎಲ್ಲ ತೊಗೊಂಬರ್ತೀವಲ್ವ, ಅದರಲ್ಲೇನು ಅವರು ತುಪ್ಪನೇ ಹಾಕಿ ಮಾಡಿರಲ್ಲ, ತುಪ್ಪದ ಜೊತೆಗೆ ಎಣ್ಣೆನೂ ಸೇರಿಸಿ ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ನಾವೇ ಮಾಡಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಅದಕ್ಕೋಸ್ಕರ ಒಂದು ಸಲ ಟ್ರೈ ಮಾಡಿ. ಇವಾಗ ಇದಾಗಿದೆ ನೋಡಿ. ಇವಾಗ ಇದನ್ನು ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಬೇಕು. ಅಂದರೆ ನಿಮ್ಮ ಹತ್ರ ಕೇಕ್ ಮೌಲ್ಡ್ ಎಲ್ಲ ಇತ್ತಂದರೆ ಅದಕ್ಕೆ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಒಂದು ಬಾಕ್ಸಿಗೆ ತುಪ್ಪ ಸವರಿ ಈ ಮಿಶ್ರಣ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಈ ಹಲ್ವನ ನೀವು ಬೇಗ ಬಿಸಿ ಇರುವಾಗಲೇ ಹಾಕಬೇಕು. ತಣ್ಣಗಾದ್ರೆ ಅಂದರೆ ಅದು ಬಾಣಲಿನಲ್ಲೇ ಗಟ್ಟಿ ಆಗಿಬಿಡುತ್ತೆ, ನಮಗೆ ಬಾಕ್ಸಿಗೆ ಹಾಕೋದಕ್ಕಾಗಲ್ಲ. ಹಾಗಾಗಿ ಬಿಸಿ ಇರುವಾಗಲೇ ಅದಕ್ಕೆ ಹಾಕಿ ಅದನ್ನು ನೀಟಾಗಿ ಸೆಟ್ ಮಾಡಬೇಕು. ಆಮೇಲೆ ನೀವು ಬೆಲ್ಲದ ಬದಲು ಸಕ್ಕರೆ ಬೇಕಾದರೂ ಹಾಕ್ಬೋದು, ಅಥವಾ ಬಿಳಿ ಬೆಲ್ಲ ಬೇಕಾದರೂ ಹಾಕ್ಕೊಬೋದು. ಆದರೆ ಈ ರೀತಿ ಕಪ್ಪು ಬೆಲ್ಲ ಹಾಕಿ ನೋಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಪಚ್ಚ ಬಾಳೆಹಣ್ಣು ಹಾಕ್ಬೋದು ನೀವು. ಏಲಕ್ಕಿ ಬಾಳೆಹಣ್ಣು ಬದಲು ನಿಮಗೆ ಪಚ್ಚ ಬಾಳೆಹಣ್ಣು ಇತ್ತಂದರೆ ಅದನ್ನು ಹಾಕ್ಬೋದು, ಅದು ಸೇಮ್ ಟೇಸ್ಟ್ ಇರುತ್ತೆ. ನೋಡಿ ಇವಾಗ ಇದಾಗಿದೆ. 2 ಅವರ್ಸ್ ಆದಮೇಲೆ ಇದನ್ನು ಸೈಡೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಇದನ್ನು ತಕ್ಷಣ ಕುಯ್ಯೋದಕ್ಕೆ ಹೋಗ್ಬಿಡಿ, ಒಂದು 2 ಅವರ್ ಹಾಗೆ ಇಟ್ಬಿಡಿ, ಇದು ಸೆಟ್ ಆಗಬೇಕು. ಅದಕ್ಕೋಸ್ಕರ ನೋಡಿ ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತಂದರೆ, ಮೊದಲೇ ಗೊತ್ತಿದ್ದಿದ್ರೆ ಕೇಕ್ ತರ್ತಾನೆ ಇರಲಿಲ್ಲ, ಇದನ್ನೇ ದೊಡ್ಡದಾಗಿ ಮಾಡಿ ಕಟ್ ಮಾಡಿಸ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ನೀವೊಂದ್ಸಲ ಟ್ರೈ ಮಾಡಿ, ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾವೇ ಮಾಡಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.